ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಒಂದು ಶಾಕಿಂಗ್ ಅಪ್ಡೇಟ್ ಬಂದಿದೆ ಗುರು. ನಿಜವಾಗ್ಲೂ ಅದೇನಾದರೂ ನಿಜ ಆದರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಕಂಟೆಸ್ಟೆಂಟ್, ಸ್ಟ್ರಾಂಗ್ ಕಂಟೆಸ್ಟೆಂಟು ಎಲಿಮಿನೇಟ್ ಆಗ್ತಾರೆ. ಹೆಸರು ಬಂದಿದೆ, ಬಟ್ ನನಗಿನ್ನೂ ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಆದರೆ ನೆಕ್ಸ್ಟು ಆದಷ್ಟು ಬೇಗ ಎಲಿಮಿನೇಷನ್ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಯಾರು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೋಡೋಣ ಯಾರ್ದು ಜಾಸ್ತಿ ಲೈಕು, ಕಮೆಂಟು, ಸಬ್ಸ್ಕ್ರೈಬು ಬರುತ್ತೆ ಅಂತ. ಆದಷ್ಟು ಬೇಗ ನೆಕ್ಸ್ಟು ಎಲಿಮಿನೇಷನ್ ವಿಡಿಯೋ ಜೊತೆ ಕನ್ಫರ್ಮ್ ಆದರೆ ಬರ್ತೀನಿ. ಮೊದಲಿಗೆ ಈ ವಾರ ಧನುಷನ್ನು ಬಿಟ್ಟು ಉಳಿದಿರೋ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ನಾಮಿನೇಟ್ ಆಗಿದ್ರು. ಇವಾಗಲೇ ಧನುಷು ಫಸ್ಟ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಧನುಷ್ಗೆ ಯಾವುದೇ ಎಲಿಮಿನೇಷನ್ ಭಯ ಇಲ್ಲ, ಸೇಫ್. ಇನ್ನು ಉಳಿದಿರೋರಲ್ಲಿ ಬಾಟಮ್ ಅಂತ ಬಂದಾಗ ರಾಶಿಕಾ ಮತ್ತೆ ರಘು ಅಣ್ಣ ಇಬ್ಬರು ಕೂಡ 6% ತಗೊಂಡು ಇಬ್ಬರು ಬಾಟಮ್ ಅಲ್ಲಿದ್ದಾರೆ. ರಘು ಅಣ್ಣ ಮೇಲೆ ಇಬ್ಬರು ಟೈ ಆಗಿದ್ದಾರೆ. ಧ್ರುವಂತು ಮತ್ತೆ ಕಾವ್ಯ ಇಬ್ಬರಿಗೂ ಕೂಡ 7% ಇದೆ. ಅದಾದ್ಮೇಲೆ ಕಾವ್ಯ ಮೇಲೆ ಅಶ್ವಿನಿ ಮೇಡಮ್ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಅಶ್ವಿನಿ ಮೇಡಮ್ ಇದ್ದಾರೆ. ಅಶ್ವಿನಿ ಮೇಡಮ್ಗೆ 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ತುಫಾನ್ ಅಂತ ಹೇಳ್ಬೋದು. 45% ವೋಟಿಂಗ್ ಅನ್ನೋದು ಗಿಲ್ಲಿಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. 45% ಅಂತಂದ್ರೆ ಕಡಿಮೆ ಮಾತಲ್ಲ. ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 18% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗಿಲ್ಲಿಗೆ 45, ರಕ್ಷಿತಾಗೆ 18, ಅಶ್ವಿನಿಗೆ 11, ಕಾವ್ಯಗೆ 7, ಧ್ರುವಂತ್ಗೆ 7, ರಘುಗೆ 6, ಕೊನೆಯದಾಗಿ ರಾಶಿಕಾಗೆ 6. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ಒಂದು ಪ್ರಿಡಿಕ್ಷನ್ ಮಾಡಿ ನೋಡೋಣ ಯಾರು ಇರ್ಬೋದು ಅಂತ. ನಿಜವಾಗ್ಲೂ ಒಂದು ಸರ್ಪ್ರೈಸ್ ಅಂತೂ ಆ ಹೆಸರಂತೂ ಆದರೆ ಹೋಪ್ ಫೇಕ್ ಆಗಿರಲಿ ಆ ಅಪ್ಡೇಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಿಜ ಆದರೆ ಮಾತ್ರ ಒಂದು ಶಾಕಿಂಗ್ ಸರ್ಪ್ರೈಸ್ ಎಲಿಮಿನೇಷನ್ ಅಂತೂ ನೋಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.